ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 32ನೆಯ ಶ್ಲೋಕ. ಏವಂ ಬಹುವಿಧಾ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯೀತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. Many such forms of sacrifice have been set forth in detail in the Vedas. Know them all as involving the action of mind, sense and body. Thus knowing the truth about them, you shall be freed from their bondage of action through their performance. ನೋಡು ಅರ್ಜುನ, ಇಲ್ಲಿ ಬ್ರಹ್ಮನು ಜಗತ್ತಿನ ಆರಂಭದಲ್ಲಿ ವೇದಗಳನ್ನು ನಿರ್ಮಾಣ ಮಾಡಿದ್ದಾನೆ. ಈ ವೇದಗಳು 16 ರೀತಿಯಾಗಿ, 4 ರೀತಿಯಾಗಿ, 100 ರೀತಿಯಾಗಿ ಹೊರಹೊಮ್ಮಿದೆ. ಈ ವೇದಗಳಲ್ಲಿ ಬಹಳಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ ಮತ್ತು ಸಂಪನ್ನಗಳಿವೆ. ಆ ಎಲ್ಲ ಸಂಪನ್ನಗಳನ್ನು ಕೊಡುವುದಕ್ಕಾಗಿ ಈ ವೇದಗಳನ್ನು ಬ್ರಹ್ಮನು ಮನುಷ್ಯ ಲೋಕಕ್ಕೆ ಬಿಟ್ಟಿದ್ದಾನೆ. ಮನುಷ್ಯರು ಈ ಯಜ್ಞಗಳನ್ನು ಬಳಸಿಕೊಂಡು ಈ ಯಜ್ಞಗಳನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲಿ ಅಂತ ಸಂಕಲ್ಪ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಯಜ್ಞಗಳು ಹುಟ್ಟಿವೆ. ಇಲ್ಲಿ ಪುತ್ರಕಾಮೇಷ್ಟಿ ಯಾಗ ಅನ್ನುವಂಥದ್ದು ರಾಮಾಯಣದ ಕಾಲದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಕಂಡುಬಂದಿದೆ. ದಶರಥನು ಪುತ್ರರನ್ನು ಪಡೆಯಬೇಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡ. ಆತನು ರಾಜ್ಯವನ್ನು ಆಳುವುದಕ್ಕಾಗಿ ಒಬ್ಬ ಮಗುವನ್ನು ಪಡೆಯಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದರು. ಆತನಿಗೆ ಯಜ್ಞಗಳ ಫಲವಾಗಿ, ಯಜ್ಞ ಕರ್ಮಗಳ ಫಲವಾಗಿ 4 ಸತ್ಪುತ್ರರು ಮಕ್ಕಳಾಗಿ ಬಂದರು, ಜನಿಸಿದರು. ಹೀಗೆ ಇನ್ನೂ 10 ಉದಾಹರಣೆಗಳು ತೋರುತ್ತವೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಈ ಯಜ್ಞಗಳನ್ನು ಮಾಡುವಂಥದ್ದು ರೂಢಿಯಲ್ಲಿದೆ. ಹಾಗಾಗಿ ಈ ಯಜ್ಞಗಳನ್ನು ಬ್ರಹ್ಮನು ಜನರಿಗೋಸ್ಕರವಾಗಿ, ಅವರ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಇವುಗಳನ್ನು ನಿರ್ಮಾಣ ಮಾಡಿದ್ದಾನೆ. ಹೇಗೆ ಮಳೆ ಬೆಳೆಗಳು ಮನುಷ್ಯರಿಗೆ ಆಹಾರ ವಿಹಾರಗಳನ್ನು, ಆರೋಗ್ಯವನ್ನು ಕೊಡುವುದಕ್ಕೆ ಸಂಪತ್ತುಗಳಾಗಿ ಭೂಮಿಯಲ್ಲಿ ಬಂದಿವೆಯೋ, ಹಾಗೆ ಈ ಯಜ್ಞಗಳು ಕೂಡ ಅಗೋಚರವಾಗಿರತಕ್ಕಂಥ ದೇವತೆಗಳಿಗೆ, ಎಲ್ಲೋ ಇರತಕ್ಕಂಥ ದೇವತೆಗಳಿಗೆ, ಈ ಭೂಲೋಕದಲ್ಲಿರತಕ್ಕಂಥ ಜನರ ಆಸೆಗಳನ್ನು ಮುಟ್ಟಿಸುವುದಕ್ಕೋಸ್ಕರವಾಗಿಯೇ ಈ ಯಜ್ಞಗಳ ಮಾಡುವುದಕ್ಕೆ ವೇದಗಳನ್ನು ಮತ್ತು ವೇದಗಳನ್ನು ನಡೆಸಿಕೊಡುವುದಕ್ಕೆ ಕರ್ಮಗಳನ್ನು ಮಾಡಿರುವಂಥದ್ದು ಕಂಡುಬಂದಿದೆ. ಹಾಗಾಗಿ ಸ್ವತಃ ಎಲ್ಲ ಜೀವಿಗಳಿಗೂ, ಎಲ್ಲ ಜನರಿಗೂ ಬ್ರಹ್ಮನೇ ಬಂದು ಕೊಡಬೇಕು ಅನ್ನುವಂಥದ್ದು ಇರುವುದು ಕಷ್ಟವಾಗಿರುವುದರಿಂದ, ಎಲ್ಲರಿಗೂ ಭೇಟಿಯಾಗಲಿಕ್ಕೆ ಆಗದಿರುವುದರಿಂದ ಈ ಯಜ್ಞಗಳ ಮೂಲಕವಾಗಿ ತಮ್ಮ ಇಷ್ಟಾರ್ಥಗಳನ್ನು ತಾವು ಪಡೆದುಕೊಳ್ಳಬಹುದು ಅನ್ನುವಂಥ ಆಶಯವನ್ನು ವ್ಯಕ್ತಗೊಳಿಸಿದೆ. ಯಾರು ಇಲ್ಲಿ ಈ ಯಜ್ಞಗಳನ್ನು ಶ್ರದ್ಧಾ, ಭಕ್ತಿ, ನಿಷ್ಠೆ, ಸಾತ್ವಿಕತೆ, ಸಜ್ಜನತೆ, ಸದುದ್ದೇಶಗಳನ್ನು ಹೊಂದಿಕೊಂಡು ಈ ಯಜ್ಞಗಳನ್ನು ಮಾಡ್ತಾರೋ, ಈ ಕರ್ಮಗಳನ್ನು ಮಾಡ್ತಾರೋ, ಅವರು ಭವಬಂಧನದಿಂದಲೂ ಕೂಡ ಬಿಡುಗಡೆಯನ್ನು ಹೊಂದುತ್ತಾರೆ. ಈ ಲೋಕದಲ್ಲಿಯೂ ಸುಖವಾಗಿರ್ತಾರೆ, ಪರಲೋಕದಲ್ಲಿ ಸುಖವಾಗಿರ್ತಾರೆ. ಅವರಿಗೆ ಜನನ ಮರಣಗಳು ಬೇಡ ಅಂತ ಅನಿಸಿದಾಗ, ನಾನು ಮುಕ್ತನಾಗಬೇಕು ಅಂತ ಅನಿಸಿದಾಗ ಅವರು ಇದೇ ವೇದಗಳನ್ನು ಬಳಸಿಕೊಂಡು ಮುಕ್ತರಾಗುತ್ತಾರೆ. ವಿದ್ವಾನ್ ನಾಭಿವೇದಿ ಕುತಶ್ಚನ ಅಂತ. ಹಾಗಾಗಿ ವಿದ್ಯಾವಂತನಾಗಿರ್ತಕ್ಕಂಥವನು, ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾವಂತನು ಸಹಜವಾಗಿಯೇ ಆತನು ಆತ್ಮಸುಖವನ್ನು ಪಡೆದು ಮುಕ್ತನಾಗುತ್ತಾನೆ. ಹಾಗಾಗಿ ಅದಕ್ಕೋಸ್ಕರವಾಗಿ ವೇದಗಳನ್ನು ನಿರ್ಮಾಣ ಮಾಡಿದೆ. ವೇದಾಂತ ವಿದ್ವಾನ್ ಸುನಿಶ್ಚಿತಾರ್ಥ ಅಂತ ವೇದವಾಕ್ಯಗಳು ಕೇಳಿಬರುತ್ತವೆ. ಹಾಗಾಗಿ ವೇದಗಳಿಂದಲೇ
ಸುನಿಶ್ಚಿತವಾಗಿರ್ತಕ್ಕಂಥ ಅರ್ಥವನ್ನು ಪಡೆದು ಧನ್ಯರಾಗುವುದಕ್ಕೆ ಅವಕಾಶವಿದೆ ಅಂತ ಇಲ್ಲಿ ಅಭಿಪ್ರಾಯಪಡಲಾಗಿದೆ. ಹರಿ ಓಂ ತತ್ಸತ್.